ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಾದೇಶ್ವರನ ಬೆಟ್ಟಕ್ಕೆ ಹೋಗೋಕ್ಕೆ ಅಂತ ಶಾರ್ಟ್ಲೈಟ್ಗೆ ಹೋಗ್ತಾ ಇದ್ದೀವಿ. ಶಾರ್ಟ್ಲೈಟ್ ಬಸ್ ಸ್ಟಾಪ್ಗೆ ಬಂದೇ ಬಿಟ್ವಿ. ಸ್ವಲ್ಪ ಮುಂದೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ನಮ್ಮ ಅಮ್ಮವರೆಲ್ಲ ಹಿಂದೆ ಬರ್ತಿದ್ರು. ನೋಡಿ, ಇವರೇ ನಮ್ಮ ಯಜಮಾನ್ರು. ನಮ್ಮಪ್ಪ ನಮ್ಮ ಅಜ್ಜಿನ ಕರ್ಕೊಬರೋಕ್ಕೆ ಅಂತ ಅತ್ತೆ ಮನೆಗೆ ಹೋಗಿತ್ತು. ಅವ್ರು ಬರೋಷ್ಟರಲ್ಲಿ ನಾವು ಬಸ್ ಹುಡುಕಿ ಸೀಟ್ ಹಿಡ್ಕೊಂಡಿರೋಣ ಅಂತ ಹೋಗ್ತಾ ಇದ್ದೀವಿ. ಅಂತೂ ಬಸ್ ಸಿಕ್ಕೇ ಬಿಡ್ತು. ಸೀಟ್ಗಳೆಲ್ಲ ಫುಲ್ ಖಾಲಿ ಇತ್ತು. ಮುಂದೆ ಕೂತ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಮುಂದೆ ಕೂತ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ನಮ್ಮಪ್ಪ ಮತ್ತು ಅಜ್ಜಿ ಇನ್ನೂ ಬಂದಿಲ್ಲ. ನಾವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ಕೂತ್ಕೊಂಡ್ವಿ. ನಮ್ಮ ಯಜಮಾನ್ರು ಮುಂದೆ ಸೀಟಲ್ಲಿ ಕೂತವ್ರೆ. ನಮ್ಮ ಪ್ರಿಯ ಶಾರ್ಟ್ಲೈಟಲ್ಲಿ ಮನ್ಗೋಳೆ ಇನ್ನೆಲ್ಲೆದಳ್ತಾಳೋ ನೋಡೋಣ. ನಾವೆಲ್ಲರೂ ನಮ್ಮಪ್ಪ ಮತ್ತು ಅಜ್ಜಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆದರೆ ಅವ್ರು ಇನ್ನೂ ಬಂದೇ ಇಲ್ಲ. ಅಂತೂ ಬಂದರು. ನೋಡಿ, ಇವರೇ ನಮ್ಮಪ್ಪ ಮತ್ತು ಅಜ್ಜಿ. ಅಂತೂ ಬಸ್ ಅಂತೂ ಹೊರಟಿದೆ. ಇನ್ಯಾವಾಗ ಹೋಗಿ ತಲುಪ್ತೀವಿ ನೋಡೋಣ. ಕೆಂಗೇರಿ ಬಿಟ್ಟು ಮುಂದೆ ಬರೋಷ್ಟರಲ್ಲೇ ಇವರೆಲ್ಲರೂ ಮಲಗಿದ್ದಾರೆ. 3 ಜನನು. ನನಗಂತೂ ನಿದ್ದೆ ಬರ್ತಾ ಇರಲಿಲ್ಲ. ಅದಕ್ಕೆ ಅಂತಾಕ್ಷರಿ ಆಡೋಣ ಅಂತ ಇವ್ರನ್ನೆಲ್ಲ ಎಬ್ಬಿಸಿದ್ದೀನಿ. ನಮ್ಮ ಚಿಕ್ಕಿ ಅಂತಾಕ್ಷರಿ ಆಗ್ತಾಳೆ. ನನಗೆ ಫಸ್ಟ್ ಬಂತು. ನನಗಂತೂ ಅಂತಾಕ್ಷರಿ ಆಡೋಕ್ಕೆ ಬರಲ್ಲ. ಇವ್ರ ಬಲವಂತಕ್ಕೋಸ್ಕರ ಟ್ರೈ ಮಾಡ್ತಾಯಿದ್ದೀನಿ. ಚಿಕ್ಕಿ ಅಂತೂ ಅವಳಿಗಿಷ್ಟ ಬಂದಿರೋ ಸಾಂಗ್ನ ಆಡ್ತಾ ಇದ್ದಾಳೆ. ನನ್ನ ಮಗಳು ಮಧುರಿಗೆ ಬಂದಿದ್ದ ಶಕ್ನ ಎದ್ಲು. ಅವಳು ಎದ್ದಿದ್ದ ಶಕ್ನ ನಮ್ಮ ಬೋರೆಲ್ಲ ಹೋಯ್ತು. ಹಿಂದೆ ನಮ್ಮ ಅಪ್ಪ ಅಮ್ಮ ಕೂತಿದ್ರು. ಅವರಿಂದ ನಮ್ಮ ಹತ್ರದಿಂದ ಅವ್ರ ಹತ್ರ ಆಟ ಆಡ್ಕೊಂಡಿದ್ಲು. ಅಂತೂ ಶಿವನ ಸಮುದ್ರ ಹತ್ರ ಬಂದ್ವಿ. ಇಲ್ಲಂತೂ ನೀರೇ ಇಲ್ಲ. ಈಗ ಬರೋ ಚುಕ್ಕಿ ಗೇಟ್ಗೆ ಬಂದ್ವಿ. ಇಲ್ಲಿ ನಮ್ಮಮ್ಮ ನನ್ನ ಮಗಳಿಗೆ ಅಂತ ತಿಂಡಿ ಕೊಡಿಸಿತ್ತು. ಆದರೆ ಅವಳು ಕೊಡಿಸಿರೋ ತಿಂಡಿಲಿ ನಾವೆಲ್ಲ ತಿಂತಾಯಿದ್ವಿ. ನಮ್ಮ ಯಜಮಾನ್ರು ಕೂತಿರೋ ಸೀಟ್ನ ಬಿಟ್ಬಿಟ್ಟು ನಿಂತಿದ್ದಾರೆ ನೋಡಿ. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ದನಗಳೆಲ್ಲ ಲೈನಾಗಿ ಹೋಗ್ತಾ ಇದ್ವು. ನಿಂತ್ಕೊಳ್ಳೋಕ್ಕಾಗದೆ ಹೇಗೆ ಕೂತಿದ್ದಾರೆ ನೋಡಿ. ಕೊಳ್ಳೇಗಾಲ ಬಿಟ್ಟು ಶಕ್ನ ಬಸ್ಸೆಲ್ಲ ರಶ್ ಆಯಿತು. ಬಸ್ಸು ಬೆಟ್ಟದ ಮೇಲೆ ಹತ್ತುತ್ತೈತೆ. ಬಸ್ ಹೋಗ್ತಾ ಇರೋ ಸ್ಪೀಡ್ ನೋಡಿ ನಮಗೆಲ್ಲ ತುಂಬಾ ಭಯ ಆಗೋಗಿತ್ತು. ಆದರೂ ತುಂಬಾ ಮಜವಾಗಿತ್ತು. ತುಂಬ ಎತ್ತರವಾಗಿ ಹೋಗಿದ್ವಿ. ತುಂಬ ಕಾಡುಗಳೆಲ್ಲ ಚೆನ್ನಾಗಿತ್ತು. ಎಲ್ಲರೂ ಒಂದಾಗಿ ಈ ಥರ ಕೂಗೋದ್ರಲ್ಲಿ ಒಂಥರ ಮಜಾ ಇದೆ. ಮತ್ತೆ ನಿಂತ್ಕೊಂಡಿದ್ರು. ಹೋಗ್ಲಿ ಪಾಪ ಅಂತ ಸೀಟ್ ಬಿಟ್ಕೊಟ್ಟು ನಾವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕೂತಿದ್ದೀವಿ. ನಮ್ಮ ಯಜಮಾನ್ರಂತೂ ಬಸ್ಸೆಲ್ಲ ಕುಲ್ಕಿದ್ ನೋಡಿ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ನಾನಂತೂ ಫುಲ್ ಜೋಶಿಂದ ಇಳಿತಾ ಇದ್ದೀನಿ. ಅಂತೂ ಬಂದೇ ಬಿಟ್ವಿ ಮಾದಪ್ಪನ ಬೆಟ್ಟಕ್ಕೆ. ಇವತ್ತು ಸಂಡೇ ಅಂತ ಫಸ್ಟ್ ನಮ್ಮ ಯಜಮಾನ್ರು ರೂಮ್ ಬುಕ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ರು. ನಮ್ಮಪ್ಪನೂ ನಮ್ಮ ಯಜಮಾನ್ರು ಹೋಗಿ ರೂಮ್ ಬುಕ್ ಮಾಡಿದ್ಮೇಲೆ ಲಗೇಜ್ ಎಲ್ಲ ಇಟ್ಬಿಟ್ಟು ವಾಪಸ್ ಬಂದರು. ಅವ್ರು ಬರೋದನ್ನ ವೆಯ್ಟ್ ಮಾಡ್ತಾಯಿದ್ವಿ. ಅವ್ರು ಬರೋ ತನಕ ಎಲ್ಲ ಸುತ್ತಾಡೋಣ ಅಂತ ನಾನು ನನ್ನ ತಂಗಿ ಎಲ್ಲ ಹೋಗ್ತಾ ಇದ್ದೀವಿ. ಅವರು ಬಂದು ಜಾಯ್ನ್ ಆದರು. ಸಂಡೇ ಅಂತ ಫುಲ್ಲು ದೇವಸ್ಥಾನ ಎಲ್ಲ ರಶ್ ಇತ್ತು. ಹಾಗೆ ನೋಡ್ಕೊಂಡು ರೌಂಡ್ ಆಗ್ತಾಯಿದ್ವಿ. ಟಮಟೆ ಸೌಂಡ್ಗೆಲ್ಲ ಫುಲ್ಲು ಡ್ಯಾನ್ಸ್ ಆಗ್ತಾನೆ ನನ್ನ ಮಗಳು ಅಂತೂ ಟಮಟೆ ಸೌಂಡ್ ಕೇಳಿ ಬರ್ತಾನೆ ಇಲ್ಲ. ಡ್ಯಾನ್ಸ್ ಆಡ್ಕೊಂಡು ನಿಂತಿದ್ದಾಳೆ. ಜಲ್ದಿ ಮಾಡಿ ಸುಸ್ತಾಗಿತ್ತೆ ಅಂತ ಎಲ್ಲರೂ ಬಂದು ಮನಿಕೋತಾ ಇದ್ದೀವಿ. ರೂಮ್ ಮಾತ್ರ ಫುಲ್ಲು ಕ್ಲೀನಾಗಿ ಎಲ್ಲ ಚೆನ್ನಾಗಿತ್ತು. ಎಲ್ಲರೂ ಊಟ ಮಾಡಿ ಮನಿಕೋತಾ ಇದ್ರು. ಇವಳು ನೋಡಿ ಹೆಂಗೆ ಮನ್ಗಿದ್ದಾಳೆ ನನ್ನ ತಂಗಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ನಮ್ಮ ಯಜಮಾನ್ರು 4:15ಗೆ ಎದ್ದು ದೇವ್ರ ದರ್ಶನ ಮಾಡೋಣ ಅಂತೇಳಿ ಇನ್ನೂ ಎದ್ದೇ ಇಲ್ಲ. ನಾವೆಲ್ಲರೂ ಜಲ್ದಿ ಎದ್ದು ತಲೆ ಬಾಚ್ಕೊಂಡು ರೆಡಿ ಆಗ್ತಾ ಇದ್ದೀವಿ. ಫೈನಲಿ ರೆಡಿಯಾಗಿ ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ.
ನಮ್ಮ ಯಜಮಾನ್ರು ಎದ್ದೇ ಇರಲಿಲ್ಲ. ಇವಾಗ ನೋಡಿ ಫಸ್ಟಲ್ಲೇ ಹೋಗ್ತಾ ಇದ್ದಾರೆ. ನಮ್ಮಪ್ಪ ಚಳಿ ಅಂತ ನಮ್ಮನ್ನೆಲ್ಲರನ್ನೂ ಕೂಗಿ ಕಾಫಿ ಕೊಡಿಸ್ತಾ ಇದ್ದಾರೆ. ಇವಳು ಎಷ್ಟು ಕಾಫಿ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾಳೆ. ನನ್ನ ಮಗಳು ಅಂತೂ ಒಂದು ಕಡೆ ಕೂತ್ಕೊತಾ ಇರಲಿಲ್ಲ, ಅಲ್ಲಿ ಇಲ್ಲಿ ಅಂತ ಓಡಾಡ್ತಾ ಇದ್ಲು. ಅದಕ್ಕೆ ನಮ್ಮಮ್ಮ ಅವಳನ್ನ ಹಿಡ್ಕೊಂಡು ನಿಂತೈತೆ. ಅಂತೂ ಕಾಫಿ ಬಂದೇ ಬಿಡ್ತು, ಎಲ್ಲರೂ ಕುಳಿತಾ ಇದ್ದೀವಿ. ಕಾಫಿ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಕಾಫಿ ಕುಡಿದು ಮುಗಿಸಿ ಹೋಗಿ ದೇವ್ರಿಗೆ ನಮಸ್ಕಾರ ಹಾಕಿ ದೇವಸ್ಥಾನ ನೋಡ್ತಾ ಇದ್ದೀವಿ. ಅಂಬಾರಿನ ನೋಡ್ತಾ ಇದ್ವಿ. ಅಂಬಾರಿ ತುಂಬ ಚೆನ್ನಾಗಿತ್ತು. ಅಂಬಾರಿ ಹಿಂದೆ ಬೆಳ್ಳಿ ರಥ ಬರ್ತಿತ್ತು, ಅದನ್ನು ನೋಡ್ಕೊಂಡು ದೇವಸ್ಥಾನ ಒಳಗಡೆ ಹೋದ್ವಿ. ವಿಡಿಯೋ ಎಲ್ಲ ಇಲ್ಲ ಅಂದ್ರೂ ವಿಡಿಯೋ ಮಾಡಿದ್ವಿ. ದರ್ಶನ ಮುಗಿಸ್ಕೊಂಡು ನಾವೆಲ್ಲ ಆಚೆ ಬರ್ತಾ ಇದ್ದೀವಿ. ಮೇಲಿರೋ ಬಸವಣ್ಣನ ಶಿಲೆ ನೋಡೋಕ್ಕೆ ಅಂತ ಹೋಗ್ತಾ ಇದ್ವಿ. ಬಸವಣ್ಣನ ಶಿಲೆ ನೋಡಿಕೊಂಡು ಪ್ರಸಾದ ತಿನ್ನೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ಜನ ತುಂಬ ರಶ್ ಇದ್ದಾರೆ. ಅರ್ಧ ಗಂಟೆ ಆದರೂ ಇಲ್ಲೇ ಹೋಗ್ತಾ ಇದ್ದೀವಿ, ಜನ ಮಾತ್ರ ಖಾಲಿ ಆಗ್ತಾ ಇಲ್ಲ. ನಮ್ಮಮ್ಮ ಗೇಟಲ್ಲಿ ವಡೆ ಮಾಡ್ತಿದ್ರು. ನನ್ನ ಮಗಳು ಅಳ್ತಾಳೆ ಅಂತ ಅವಳಿಗೆ ವಡೆ ತಗೊಬಂದು ತಿನ್ನಿಸ್ತಾ ಇದ್ದಾರೆ. ನಮಗೂ ಕಾಯ್ದು ಸಾಕಾಗಿ ನನ್ನ ಮಗಳಿಗೆ ತಂದಿರೋ ವಡೆನೇ ನಾವೆಲ್ಲ ತಿಂತಾ ಇದ್ದೀವಿ. ಅಂತೂ ಇಂತೂ ಸಾಹಸ ಮಾಡಿ ಬಂದು ಪ್ರಸಾದ ತಿಂತಾ ಇದ್ದೀವಿ. ನನ್ನ ಮಗಳು ನನಗೆ ಹಾಗೂ ಅವ್ರ ಅಪ್ಪನಿಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ. ನೋಡಿ ಎಷ್ಟು ಮುದ್ದಾಗಿ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಅದಕ್ಕೆ ಈ ವಿಡಿಯೋ ಮಾಡಿದೆ. ನಾವೆಲ್ಲ ಇಲ್ಲಿ ಮಾತಾಡ್ಕೊಂಡು ನಿಂತಿದ್ವಿ. ಅವ್ರ ತಾತ ಅವಳಿಗೋಸ್ಕರ ಹೋಗಿ ಯಂತ್ರ ತಗೊಬರ್ತಾ ಇದ್ದಾರೆ. ಅವ್ರ ಅಜ್ಜಿ ಹೇಳ್ಕೊಟ್ರು ಅಂತ ದೇವ್ರಿಗೆ ನಮಸ್ಕಾರ ಮಾಡ್ತಾ